ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತುಂಬಾ ಮಹತ್ವದ ವಿಷಯವನ್ನ ಡಿಸ್ಕಸ್ ಮಾಡಲಿದ್ದೇವೆ. ಅದೇನಪ್ಪಾ ಅಂದ್ರೆ ವಾಟ್ ಆಫ್ಟರ್ 12th ಕಾಮರ್ಸ್. ನಿಮಗೆಲ್ಲ ಗೊತ್ತು, ಈಗಾಗಲೇ 12th ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ನಿಮ್ಮ PUC ಸೆಕೆಂಡ್ ಇಯರ್ನ ರಿಸಲ್ಟ್ ಬಂದಿದೆ. ಈಗ ನಿಮ್ಮ ಮನಸ್ಸಲ್ಲಿರೋದು ಒಂದೇ, ನಾನು ಮುಂದೆ ಯಾವ ಕೋರ್ಸ್ ಅನ್ನ ಚೂಸ್ ಮಾಡಬೇಕು, ಯಾವ ಕೋರ್ಸ್ ಅನ್ನ ಚೂಸ್ ಮಾಡಿದ್ರೆ ನನ್ನ ಕರಿಯರ್ ಚೆನ್ನಾಗಿ ಮಾಡ್ಕೊಳ್ಬಹುದು ಅನ್ನುವಂಥ ಕ್ವಶನ್ ನಿಮ್ಮ ಮನಸ್ಸಲ್ಲಿರುತ್ತೆ. ಆಗ ನೀವೇನ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಅನ್ನ ಕೇಳ್ತೀರಾ ಅಥವಾ ನಿಮ್ಮ ಕಸಿನ್ ರಿಲೇಟಿವ್ಸ್ ಅನ್ನ ಕೇಳ್ತೀರಾ. ಆದ್ರೂ ನಿಮ್ಗೆ ಒಂದು ಕ್ಲಾರಿಟಿ ಬರೋದಿಲ್ಲ. ಯಾಕೆ ಹೇಳಿ? ವೈ? ಬಿಕಾಸ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ನಿಮ್ಮಷ್ಟೇ ಎಕ್ಸ್ಪೋಜರ್ ಇರೋದು, ಸೇಮ್ ಏಜ್ ಇರೋದ್ರಿಂದ ಅವರಿಗೂ ಕೂಡ ಜಾಸ್ತಿ ಇನ್ನೂ ಏನು ಆಪ್ಷನ್ಸ್ ಇದೆ ಅಂತ ಗೊತ್ತಿರೋದಿಲ್ಲ. ಅದೇ ರೀತಿ ನಿಮ್ಮ ಕಸಿನ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಏನಾಗುತ್ತೆ ಹೇಳಿ, ಅವರ ಫೀಲ್ಡ್ ಆಫ್ ಎಕ್ಸ್ಪರ್ಟೀಸ್ ಬೇರೆ ಇರಬಹುದು. ಅದಕ್ಕಾಗಿ ಈ ಒಂದು ವಿಡಿಯೋವನ್ನ ಮಾಡುವ ಉದ್ದೇಶ ಏನು ಅಂದ್ರೆ, ನಿಮಗೆ ಒಂದು ಕ್ಲಾರಿಟಿ ಬೇಸ್ ಸಿಗ್ಲಿ ಅಂತ. ಇದಕ್ಕಿಂತ ಮೊದಲು ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಹೌ ಟು ಚೂಸ್ ಯುವರ್ ಕರಿಯರ್, ವಾಟ್ ಆರ್ ದ ಅನಾಲಿಸಿಸ್ ಯು ಹ್ಯಾವ್ ಟು ಮೇಕ್, ಏನು ಅನಾಲಿಸಿಸ್ ಅನ್ನ ಮಾಡಿ ನಿಮ್ಮ ಕರಿಯರ್ ಅನ್ನ ನೀವು ಚೂಸ್ ಮಾಡಬೇಕು ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ನೀವು ಚೆಕ್ ಮಾಡಬಹುದು. ಓಕೆನಾ? ಸೊ ಫಸ್ಟ್ ಆಫ್ ಆಲ್, ನಿಮ್ಮ 12th ರಿಸಲ್ಟ್ ಈಗಾಗಲೇ ನಿಮ್ಮ ಕೈಯಲ್ಲಿ ಬಂದಿದೆ. ಹಾಗಾದ್ರೆ ಯಾವ ಯಾವ ಆಪ್ಷನ್ಸ್ ಆಸ್ ಅ ಕಾಮರ್ಸ್ ಸ್ಟೂಡೆಂಟ್ ನಿಮ್ಮ ಹತ್ರ ಇದೆ ಆಸ್ ಆಫ್ ಟುಡೇ ಅಂತ ನಾವು ನೋಡೋಣ. ಅದಕ್ಕಾಗಿ ನಾವು ನಮ್ಮ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾನು ನಿಮಗೆ 1 by 1 ಆಪ್ಷನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ. ಹಾಗಾದ್ರೆ ವಾಟ್ ಆಫ್ಟರ್ 12th ಕಾಮರ್ಸ್, ಓಕೆನಾ? ಅದರ ಬಗ್ಗೆ ಒಂದು ಕಂಪ್ಲೀಟ್ ಕರಿಯರ್ ಗೈಡೆನ್ಸ್ ಅನ್ನು ನಿಮಗೆ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಕೊಡ್ತಾ ಇದೆ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಇರುವಂತಹ ಆಪ್ಷನ್ ಅಲ್ಲಿ 3 ರೀತಿಯ ಆಪ್ಷನ್ಸ್ ಅನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಪಾಪ್ಯುಲರ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಅಂತ. ಇದರ ಅರ್ಥ ಏನು? ಡಿಗ್ರಿ ಏನಂತೀವಿ ನಾವು ಆಡು ಭಾಷೆಯಲ್ಲಿ, ಗ್ರಾಜುಯೇಷನ್ ಡಿಗ್ರಿ. ಹೌದಾ? ಡಿಗ್ರಿ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಗ್ರಾಜುಯೇಟ್ ಅಂತ ಕರೀತಾರೆ. ಆದ್ರೆ ಆ ಡಿಗ್ರಿಯನ್ನ ನೀವು ಮಾಡ್ತಾ ಇರಬೇಕಾದ್ರೆ ಯು ಆರ್ ಅಂಡರ್ ಗ್ರಾಜುಯೇಟ್. ಹೌದಾ? ಅದರಲ್ಲಿ ಯಾವ ಯಾವ ಆಪ್ಷನ್ಸ್ ಇದೆ ಅದರ ಬಗ್ಗೆ ನಾನಿಲ್ಲಿ ಒಂದು ಲಿಸ್ಟ್ ಕೊಡ್ತಾ ಇದ್ದೀನಿ. ನಮಗೆ ಯೂಶುವಲ್ ಆಗಿ ಬಿಕಾಮ್, ಇವಾಗ 12th ಕಾಮರ್ಸ್ ಆಯ್ತು, ಬಿಕಾಮ್ ಒಂದೇ ನಮಗೆ ಗೊತ್ತು. ಹೌದಾ? ಹಾಗಾದ್ರೆ ಬಿಕಾಮ್ ಒಂದೇನಾ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಇರೋದು? ಇಲ್ಲ. ನಿಮ್ಮ ಹತ್ರ ಇರುವಂತಹ ಅಂಡರ್ ಗ್ರಾಜುಯೇಟ್ಸ್ ಪ್ರೋಗ್ರಾಮ್ ಅಲ್ಲಿ, ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಮಾಡಬೇಕು ಅಂದ್ರೂ ಕೂಡ ನಿಮ್ಮ ಹತ್ರ ಯಾವ ಯಾವ ಆಪ್ಷನ್ಸ್ ಇದೆ? ಬಿಕಾಮ್ ಅಲ್ಲಿ ಕೂಡ ಜನರಲ್ ಅಂಡ್ ಆನರ್ಸ್ ಅಂತ. ಓಕೆನಾ? ಹಾಗಾದ್ರೆ ಬಿಕಾಮ್ ಅಂತ ಬಂದಾಗ, ಜನರಲ್ ಅಂದ್ರೆ ಏನು? ನಾವು ಯೂಶುವಲ್ ಆಗಿ ಜನರಲ್ ಬಿಕಾಮ್ ಡಿಗ್ರಿಯಲ್ಲಿ ವಿವಿಧ ಕಾಮರ್ಸ್ ವಿಷಯಗಳ ಬಗ್ಗೆ ಬೇಸಿಕ್ ನಾಲೆಜ್ ಅನ್ನ, ಇಂಟ್ರೊಡಕ್ಟರಿ ನಾಲೆಜ್ ಅನ್ನ ಪಡ್ಕೊಳ್ತೇವೆ. ಓಕೆನಾ? ಅದರಲ್ಲಿ ನಿಮಗೆ ಟ್ಯಾಕ್ಸೇಷನ್ ಬರ್ಬೋದು, ಫಿನಾನ್ಸ್ ಬರ್ಬೋದು, ಮಾರ್ಕೆಟಿಂಗ್ ಬರ್ಬೋದು, ಬೇರೆ ಬೇರೆ ರೀತಿಯ ಅಕೌಂಟಿಂಗ್ ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಎಲ್ಲದರ ಬಗ್ಗೆಯೂ ಇಂಟ್ರೊಡಕ್ಷನ್. ಆದರೆ ಅಡ್ವಾನ್ಸ್ಡ್ ನಾಲೆಜ್ ಅನ್ನೋದು ಇರೋದಿಲ್ಲ. ಅದೇ ನೀವು ಬಿಕಾಮ್ ಆನರ್ಸ್ ಅನ್ನ ಮಾಡಿದ್ರೆ ಒಂದು ಸ್ಪೆಷಲೈಸ್ಡ್ ಫೀಲ್ಡ್ ಅನ್ನ, ಅಂದ್ರೆ ಆನರ್ಸ್ ಅಂತ ಬಂದಾಗ ಫಿನಾನ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ತೀರಾ, ಅಥವಾ ನೀವು ಒಂದು ಅಕೌಂಟಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ತೀರಾ. ಬಿಕಾಮ್ ಆನರ್ಸ್ ಮತ್ತೆ ಬಿಕಾಮ್ ಜನರಲ್ಸ್, ಇದು ಡಿಫ್ರೆನ್ಸ್ ಇರೋದು. ಓಕೆನಾ? ಬಿಕಾಮ್ ಜನರಲ್ ಅಂತ ಬಂದಾಗ ಎಲ್ಲ ವಿಷಯಗಳ ಬಗ್ಗೆಯೂ ನಾವು ಸ್ವಲ್ಪ ಸ್ವಲ್ಪ ಇಂಟ್ರೊಡಕ್ಷನ್ ತರ ಕಲಿತೇವೆ, ಆದ್ರೆ ಯಾವುದೇ ವಿಷಯದ ಬಗ್ಗೆ ಇನ್ ಡೆಪ್ತ್ ಆಗಿ ಕಲಿಯೋದಿಲ್ಲ. ಬಿಕಾಮ್ ಆನರ್ಸ್ ಅಂತ ಬಂದಾಗ ಒಂದೇ ವಿಷಯದ ಬಗ್ಗೆ ಅಥವಾ ಒಂದು ಚೂಸ್ ಮಾಡಿದ ವಿಷಯದಲ್ಲಿ ನಾವು ಮಾಸ್ಟರಿಯನ್ನ ಪಡ್ಕೊಂಡು, ಮಾಸ್ಟರ್ಸ್ ಅಂತ ಹೇಳಕ್ಕೆ ಬರೋದಿಲ್ಲ, ಬಟ್ ಇನ್ ಡೆಪ್ತ್ ನಾಲೆಜ್ ಅನ್ನು ನಾವು ಪಡಿತೇವೆ ಅಂತ ಅರ್ಥ. ಅದೇ ನೆಕ್ಸ್ಟ್ ಡಿಗ್ರಿ ನೋಡಿ, BBA, BMS ಮತ್ತೆ BBM. ಈ 3 ಡಿಗ್ರಿಗಳು ಅಥವಾ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಗಳು ಮ್ಯಾನೇಜ್ಮೆಂಟ್ ಸ್ಟ್ರೀಮ್ ಅಲ್ಲಿ ಬರುತ್ತೆ. BBA ಫುಲ್ ಫಾರ್ಮ್ ಏನು? ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ. ಓಕೆನಾ? BMS ಅಂದ್ರೆ ಏನು ಹೇಳಿ? ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ. ಅದೇ BBM ಅಂದ್ರೆ ಏನು? ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ. ಓಕೆನಾ? ಒಂದೇ ಸಿಂಪಲ್ ವರ್ಡ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. BBA ಮಾಡ್ತಾ ಇದ್ದೀರಾ ಅಂದ್ರೆ BBA ಅಲ್ಲಿ ನಿಮ್ಗೆ ಏನಾಗುತ್ತೆ, ಈ ಆಲ್ಮೋಸ್ಟ್ ಎಲ್ಲವೂ ಕೂಡ 3 ವರ್ಷದ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಆಗಿರುತ್ತೆ. 3 years ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಆಗಿರುತ್ತೆ. BBA ಬಿಕಾಮ್ ಅಲ್ಲಿ ನಾನು ಹೇಳಿದಾಗೆ 3 ವರ್ಷ ಆನರ್ಸ್ ಆರ್ ಜನರಲ್ಸ್. BBA ಮಾಡಬೇಕಾದ್ರೆ ಇದರಲ್ಲಿ ಫೋಕಸಿಂಗ್ ಆನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, HR ಅಂಡ್ ಫಿನಾನ್ಸ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ BBA ದಲ್ಲಿ ನಿಮಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಅದೇ ರೀತಿ ಮಾರ್ಕೆಟಿಂಗ್ ಆಗಿರಬಹುದು, HR ಆಗಿರ್ಬೋದು, ಫೈನಾನ್ಸ್, ಅದೇ ರೀತಿ ಇದು ಯಾರು ಮಾಡಬೇಕು, ಏನೇನು ಕಲಿತೀವಿ ಅಂತ ನಾನು ನಿಮ್ಗೆ ಹೇಳಿದೆ. ಯಾರಿಗೆ ಇದು ಸೂಟೇಬಲ್ ಅಂದ್ರೆ, ಯಾವ ಸ್ಟೂಡೆಂಟ್ಸ್ ಅಸ್ಪೈರಿಂಗ್ ಫಾರ್ ಕರಿಯರ್ ಇನ್ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್, ನೀವು ಕಂಪನಿಗಳಲ್ಲಿ ಮ್ಯಾನೇಜ್ಮೆಂಟ್ಗಳಲ್ಲಿ ಜಾಬ್ ಅನ್ನ ನೋಡೋದಾದ್ರೆ ಅಂತಹ ಒಂದು ಸ್ಟೂಡೆಂಟ್ಸಿಗೆ BBA ಒಂದು ಸೂಟೇಬಲ್ ಡಿಗ್ರಿ ಅಂತ ಹೇಳಬಹುದು. BMS ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ. ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಬಂದಾಗ
ಇದು ಕೂಡ BBA ಥರನೇ ಇರುತ್ತೆ ಡಿಗ್ರಿ. ಆದರೆ ಇಲ್ಲಿ ಒಂದು ಏನು ಮಾಡ್ತೀವಿ ನಾವು, ಮ್ಯಾನೇಜ್ಮೆಂಟ್ ಥಿಯರೀಸ್ ಮತ್ತು ಬಿಸ್ನೆಸ್ ಸ್ಟ್ರಾಟಜೀಸ್ ಬಗ್ಗೆ ಕಲಿತೇವೆ. ಓಕೆನಾ. BBM ಅಂತ ಬಂದಾಗ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತೀವಿ. ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಆರ್ಗನೈಸೇಷನಲ್ ಸ್ಕಿಲ್ಸ್ ಬಗ್ಗೆ ಕಲಿಸ್ತಾರೆ. ಮೋರ್ ಫೋಕಸ್ ಆನ್ ಲೀಡರ್ಶಿಪ್ ಅಂಡ್ ಡಿಸಿಷನ್ ಮೇಕಿಂಗ್. ಓಕೆನಾ. ಲೀಡರ್ಶಿಪ್ ಮತ್ತೆ ಡಿಸಿಷನ್ ಮೇಕಿಂಗ್ ಮೇಲೆ ಜಾಸ್ತಿ ಒಂದು ಫೋಕಸ್ ಮಾಡಿ ನಿಮಗೆ BBM ಅಲ್ಲಿ ಸಬ್ಜೆಕ್ಟ್ಸ್ ಅನ್ನ, ಕರಿಕ್ಯುಲಮ್ ಅನ್ನ ಆ ರೀತಿ ಡಿಸೈನ್ ಮಾಡಿರ್ತಾರೆ ಅಂತ ಅರ್ಥ. BMS ಅಲ್ಲಿ ಏನಾಗುತ್ತೆ ಅಂದ್ರೆ, BMS ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ಮತ್ತೆ ಇಂಟರ್ನ್ಶಿಪ್ ಅನ್ನ ಕೂಡ ಒದಗಿಸ್ತಾರೆ. ಇಂಟರ್ನ್ಶಿಪ್ ಅಂದ್ರೆ ಯಾವುದೊಂದು ಆರ್ಗನೈಸೇಷನ್ ಅಲ್ಲಿ ನೀವು ಆಸ್ ಅ ಟ್ರೈನಿಂಗ್ ಅಥವಾ ಇಂಟರ್ನ್ಶಿಪ್ ಅವರ ಕೆಳಗೆ ನೀವು ಒಂದು ಕೆಲಸವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಕಲಿತೀರಾ ಅಂತ ಅರ್ಥ. ಅದಾದ್ಮೇಲೆ BAF, BBI ಅಂಡ್ BFM ಅಂತ ಇದೆ. ಫಿನಾನ್ಷಿಯಲ್ ಸ್ಪೆಷಲೈಸೇಷನ್ ಇದು ಬರೋದು ನೋಡಿ ಫಿನಾನ್ಷಿಯಲ್ ಫೀಲ್ಡ್ ಅಲ್ಲಿ ಬರುವಂತಹ ಡಿಗ್ರಿಗಳು. ಹೌದಾ. ಈ ಒಂದು ಡಿಗ್ರಿಗಳಲ್ಲಿ ಫಿನಾನ್ಸ್ ಸ್ಪೆಷಲೈಸೇಷನ್ ನಾವು ಪಡ್ಕೊಳ್ತೀವಿ. ಓಕೆ. ಅದಾದ್ಮೇಲೆ BCA ಅಂತ ಬಂದಾಗ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಡ್ಮಿನಿಸ್ಟ್ರೇಷನ್ ಟೆಕ್ ಕರಿಯರ್. ಇಲ್ಲಿ ನಿಮಗೆ ಟೆಕ್ನಾಲಜಿಯಲ್ಲಿ ವಿತ್ ಮ್ಯಾಥ್ಸ್ ಅಂಡ್ IT ಅಂತ ಯಾವ ರೀತಿ ಇರುತ್ತೆ ಗೊತ್ತಾ, ನೀವು ಇವಾಗ BCom ಸ್ಟೂಡೆಂಟ್ ಆಗಿದ್ದೀರಾ, ನೀವು ಮ್ಯಾಥ್ಸ್ ಅನ್ನ ಕಲ್ತಿರೋದಿಲ್ಲ. ಆಗ ನಿಮಗೆ BCAಗೆ ಹೋದಾಗ ಒಂದು ಮ್ಯಾಥ್ಸ್ ಸಬ್ಜೆಕ್ಟ್ ಅನ್ನ ನೀವು ಕಲಿಬೇಕಾಗತ್ತೆ. ಓಕೆನಾ. ಸೊ ಟೆಕ್ ಕರಿಯರ್ ಮಾಡ್ಕೊಳ್ಬೇಕು ಅಂತ ಇರೋರು, ಟೆಕ್ ಕರಿಯರ್ ಅಂದ್ರೆ ಏನು, ನಿಮಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿರ್ಬೋದು, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಅದರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನೀವು BCAನ ಚೂಸ್ ಮಾಡಬಹುದು. ಅದಾದ್ಮೇಲೆ BA LLB, BBA LLB ಅಂತ ನಾವು ಡಿಗ್ರೀಸ್ ಅನ್ನ ನೋಡ್ತೀವಿ. ಈ ಒಂದು ಡಿಗ್ರಿಗಳೇನಿದೆ ಇದನ್ನ ನಾವು 5 ವರ್ಷದ ಕಂಬೈನ್ಡ್ ಪ್ರೋಗ್ರಾಮ್ ಅಂದ್ರೆ ಏನು, ಇಲ್ಲಿ ನಾವು ಡಿಗ್ರಿ ಮತ್ತೆ LLB ಅಂದ್ರೆ ಸಿಂಪಲ್ BA ಆಗಿರ್ಬೋದು, BBA ಆಗಿರ್ಬೋದು, BCom ಆಗಿರ್ಬೋದು, ಅದರ ಜೊತೆಗೆ LLB ಅನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ಏನಾಗುತ್ತೆ ಹೇಳಿ, ನಿಮಗೆ 5 ವರ್ಷದ ಪ್ರೋಗ್ರಾಮ್ ಆಗಿರುತ್ತೆ. ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅಂತ ಕರಿತೇವೆ ನಾವು. ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಇಲ್ಲಿ ಲಾ ಮತ್ತೆ ಜಸ್ಟಿಸ್ ಬಗ್ಗೆ ನೀವು ನಾಲೆಜ್ ಅನ್ನ ಪಡ್ಕೊಳ್ತೀರಾ. ಅದಾದ್ಮೇಲೆ ಬಿ ಡಿಸೈನ್ಸ್ ಅಂತ ಇದೇನು ಹೇಳಿ, ಬ್ಯಾಚುಲರ್ ಆಫ್ ಡಿಸೈನ್ಸ್. ಅದೇ ರೀತಿ BHM ಅಂದ್ರೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್. ಅದೇ ರೀತಿ ಫ್ಯಾಷನ್ ಡಿಸೈನ್. ಇದು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ, ನೀವು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಕರಿಯರ್ ಮಾಡ್ಕೊಡ್ಬೇಕು ಅಂತ ಇದ್ರೆ ಈ ಒಂದು ಫೀಲ್ಡಿಗೂ ನೀವು ಹೋಗಬಹುದು. ಯಾವ್ದು ಹೇಳಿ, ಬ್ಯಾಚುಲರ್ ಆಫ್ ಡಿಸೈನ್ಸ್. ಇದರಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಡಿಸೈನ್ಸ್ ಅಂದ್ರೆ ಇದು ಯೂಶುವಲಿ ನೋಡಿ 4 ವರ್ಷದ ಪ್ರೋಗ್ರಾಮ್ಸ್ ಇರುತ್ತೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಬ್ಯಾಚುಲರ್ ಆಫ್ ಡಿಸೈನ್ಸ್ ಇರ್ಬೋದು. ಇದರಲ್ಲಿ ಏನಂದ್ರೆ 3 ವರ್ಷದ ಬದಲಾಗಿ 4 ವರ್ಷದ ಪ್ರೋಗ್ರಾಮ್ಸ್ ಇರುತ್ತೆ. ಓಕೆನಾ. 4 ವರ್ಷದ ಒಂದು ಪ್ರೋಗ್ರಾಮ್ ಆಗಿರೋದ್ರಿಂದ ಇದು ಯಾಕಾಗಿರುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಅವರು ಕೊಡ್ಬೇಕಾಗತ್ತೆ. ಓಕೆನಾ. ಇಲ್ಲಿ ಡಿಸೈನ್ಸ್ ಅಂತ ಬಂದಾಗ ಇಂಟೀರಿಯರ್ ಡಿಸೈನ್ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಗ್ರಾಫಿಕ್ಸ್ ಇರ್ಬೋದು, ಇಂಡಸ್ಟ್ರಿಯಲ್ ಡಿಸೈನ್. ಹೌದಾ. ಈ ರೀತಿ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್ ಅಂತೆಲ್ಲ ಕೇಳಿರ್ತೀರಲ್ವಾ, ಆ ಒಂದು ಫೀಲ್ಡ್ ಅಲ್ಲಿ ಬರುವಂತಹ ಡಿಗ್ರೀಸ್. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿಮಗೆ ಗೊತ್ತು, ಹಾಸ್ಪಿಟಾಲಿಟಿ ಮತ್ತೆ ಹೋಟೆಲ್ ಇಂಡಸ್ಟ್ರಿ ಬಗ್ಗೆ ನಾಲೆಜ್ ಅನ್ನ ಪಡ್ಕೊಳ್ತೀರಾ ನೀವು. ಆ ರೀತಿ ಇಂಟ್ರೆಸ್ಟ್ ಇದೆ ಈ ಫೀಲ್ಡಿಗೆ ಹೋಗ್ಬೋದು. ಫ್ಯಾಷನ್ ಡಿಸೈನಿಂಗ್ ಅನ್ನೋದು ಕ್ರಿಯೇಟಿವ್ ಫೀಲ್ಡ್. ಹೌದಾ. ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಡಿಸೈನಿಂಗ್, ಕ್ಲೋದಿಂಗ್ ಆಗಿರ್ಬೋದು, ಟೆಕ್ಸ್ಟೈಲ್, ಸ್ಟೈಲಿಂಗ್. ಹೌದಾ. ನೀವು ಡಿಸೈನರ್ ಅಥವಾ ಸ್ಟೈಲಿಶ್ ಒಂದು ಫೀಲ್ಡ್ ಅಲ್ಲಿ ಕರಿಯರ್ ಅನ್ನ ಮಾಡ್ಕೊಳ್ಬಹುದು ಅಂತ ಅರ್ಥ. ಓಕೆ. ಇದೆಲ್ಲ ಎಲ್ಲಿ ಬಂತು ಹೇಳಿ, ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್. BCom ಜನರಲ್ ಅಂಡ್ ಆನರ್ಸ್, BBA, BMS, BBM, ಅದೇ ರೀತಿ BAF, BBI ಅಂಡ್ BFM, ಅದೇ ರೀತಿ BCA, BA LLB, BBA LLB. ಈ ಒಂದು ಡಿಗ್ರಿಗಳು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಆಗಿರೋದ್ರಿಂದ 5 ವರ್ಷದ ಪ್ರೋಗ್ರಾಮ್ ಆಗಿರುತ್ತೆ. ಬಿ ಡಿಸೈನ್ಸ್ ಅಂದ್ರೆ ಬ್ಯಾಚುಲರ್ ಆಫ್ ಡಿಸೈನ್ಸ್, BHM ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳೇನಿರುತ್ತೆ ಇದು 3 ಅಥವಾ 4 ವರ್ಷ ಆ ಒಂದು ಯೂನಿವರ್ಸಿಟಿಯಲ್ಲಿ, ಕಾಲೇಜಲ್ಲಿ ನಿಮಗೆ ಹೋಗಿ ನೀವು ಒಂದು ಎನ್ಕ್ವೈರಿನ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ಎಷ್ಟು ವರ್ಷದ ಪ್ರೋಗ್ರಾಮ್ ಅಂತ. ಓಕೆನಾ. ನೆಕ್ಸ್ಟ್ ಒನ್ ಪ್ರೊಫೆಷನಲ್ ಕೋರ್ಸಸ್ ಅಂತ ಬಂದಾಗ ನೋಡಿ, CA ಚಾರ್ಟೆಡ್ ಅಕೌಂಟೆಂಟ್, CS ಕಾರ್ಪೊರೇಟ್ ಲಾ ಎಕ್ಸ್ಪರ್ಟ್, CMA ಕಾಸ್ಟ್ ಕಂಟ್ರೋಲ್ ಪ್ರೋ, CFA ಗ್ಲೋಬಲ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್, CFP ಪರ್ಸನಲ್ ಫಿನಾನ್ಷಿಯಲ್ ಗುರು, ಡಿಜಿಟಲ್ ಮಾರ್ಕೆಟಿಂಗ್ ಹೈ ಡಿಮಾಂಡ್ ಸ್ಕಿಲ್ಸ್ ಅಂತ ಈ ಒಂದು ಪ್ರೊಫೆಷನಲ್ ಕೋರ್ಸಸ್. ಈ ಒಂದು ಪ್ರೊಫೆಷನಲ್ ಕೋರ್ಸಸ್ ಬಗ್ಗೆ ಒಂದೊಂದಾಗಿ ಹೇಳೋದಾದ್ರೆ, CA ಅಂತ ಬಂದಾಗ ನಿಮಗೆ ಗೊತ್ತು, ಚಾರ್ಟೆಡ್ ಅಕೌಂಟೆಂಟ್ ಅಂತ ನಾವು ಕರಿತೇವೆ. ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ ಅನ್ನು ಆಫರ್ ಮಾಡೋದು ICAI ಅಂದರೆ ಇಂಡಿಯನ್ ಚಾರ್ಟೆಡ್ ಅಕೌಂಟೆಂಟ್ಸ್ ಇನ್ಸ್ಟಿಟ್ಯೂಟ್ ಅಂತ ನಾವು ಕರಿತೇವೆ. ಅದೇ ರೀತಿ CS ಅನ್ನು ಆಫರ್ ಮಾಡೋರು ಯಾರು ಹೇಳಿ, ಇಂಡಿಯನ್ ಇಲ್ಲಿ CS ಅಂದ್ರೆ ಏನು, ಕಂಪನಿ ಸೆಕ್ರೆಟರಿ. ಹೌದಾ.
ಇಂಡಿಯನ್ ಕಂಪನಿ ಸೆಕ್ರೆಟರೀಸ್ ಇನ್ಸ್ಟಿಟ್ಯೂಟ್ CS ಅನ್ನ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ CMA ಅಂತ ಬಂದಾಗ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಟ್ ಇದನ್ನು ಪ್ರೊವೈಡ್ ಮಾಡುತ್ತೆ. CFA ಅಂತ ಬಂದಾಗ CFA ಅಂದ್ರೆ ಏನು ಹೇಳಿ, ಚಾರ್ಟೆಡ್ ಫಿನಾನ್ಷಿಯಲ್ ಅನಲಿಸ್ಟ್ ಅಂತ ಕೋರ್ಸ್ ಬರುತ್ತೆ. ಇದು ಚಾರ್ಟೆಡ್ ಫಿನಾನ್ಷಿಯಲ್ ಅನಲಿಸ್ಟ್ ಇನ್ಸ್ಟಿಟ್ಯೂಟ್ USA ಅವರು ಇದನ್ನ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಗ್ಲೋಬಲ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿ ಕೂಡ ನೀವು ವರ್ಕ್ ಮಾಡಬಹುದು. CFP ಅಂತ ಬಂದಾಗ ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್ ಅಂತ ಕರಿತೇವೆ ನಾವು. ಅಂದ್ರೆ ಪರ್ಸನಲ್ ಫಿನಾನ್ಸ್ ಬಗ್ಗೆ, ನಿಮ್ಮ ಪರ್ಸನಲ್ ಫಿನಾನ್ಸ್ ಅಂದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನಿರ್ತಾರೆ ಅಥವಾ ಆಸ್ ಅ ಇಂಡಿವಿಜುವಲ್ ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗಿಗೆ ಒಂದು ಇವರು ಗೈಡೆನ್ಸ್ ಅನ್ನ ಕೊಡ್ತಾರೆ. ಈ ರೀತಿ ಕೋರ್ಸ್ ಅನ್ನು ನೀವು ಮಾಡಬಹುದು. ಈಗ CAಗೆ ನಿಮ್ಗೆ ಬೇಕಾಗುವಂತಹ ಒಂದು ಕಾಲಾವಧಿ ಎಷ್ಟು ನೋಡಿ, 4.5 years to 5 years, 4.5 ಇಂದ 5 ವರ್ಷಗಳು ನಿಮಗೆ ಬೇಕಾಗುತ್ತೆ CA ಕಂಪ್ಲೀಟ್ ಮಾಡೋದಕ್ಕೆ. CS ಕಂಪ್ಲೀಟ್ ಮಾಡೋದಕ್ಕೂ 3 ರಿಂದ 4 ವರ್ಷಗಳು ಬೇಕು. CMA ಮಾಡೋದಕ್ಕೂ ಕೂಡ ನಿಮಗೆ 3.5 ಇಂದ 4 ವರ್ಷ ಬೇಕು. ಅದೇ CFA ಮಾಡೋದಕ್ಕೆ ನಿಮಗೆ 2.5 ಇಂದ 3 ವರ್ಷ ಬೇಕಾಗಬಹುದು. ಅದೇ CFP ಮಾಡೋದಕ್ಕೆ ನಿಮಗೆ ಅರೌಂಡ್, ಅಂದ್ರೆ ಇದು ಒಂದು ಪರ್ಸನಲ್ ಫಿನಾನ್ಷಿಯಲ್ ಸರ್ಟಿಫೈಡ್ ಕೋರ್ಸ್ ಆಗಿರೋದ್ರಿಂದ ನೀವು ಯಾವ ರೀತಿ ಕೋರ್ಸ್ ಮಾಡ್ತಾ ಇದ್ದೀರಾ, 6 ತಿಂಗಳಿಂದ ಹಿಡ್ಕೊಂಡು 2 ವರ್ಷದವರೆಗೂ ನೀವು ಒಂದು ಕೋರ್ಸ್ಗಳನ್ನ ಇದರಲ್ಲಿ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಇದು CFP ಅನ್ನೋದು ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್ ಅನ್ನೋದು ನಿಮಗೆ ಸರ್ಟಿಫಿಕೇಟ್ ಕೋರ್ಸ್ ತರ, ಅಂದ್ರೆ 6 months to 2 years ಡಿಫ್ರೆಂಟ್ ಸರ್ಟಿಫಿಕೇಟ್ ಕೋರ್ಸಸ್ ಇರುತ್ತೆ. ನೀವು ಯಾವ ಒಂದು ಕೋರ್ಸ್ ಅಂಡರ್ ಮಾಡ್ತಾ ಇದ್ದೀರಾ ಅದರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಓಕೆನಾ? ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಬಂದಾಗ ಇದೊಂದು ಹೈ ಡಿಮಾಂಡ್ ಅಲ್ಲಿ ಇರುವಂತಹ ಇಲ್ಲಿ ಕೋರ್ಸಸ್ ಅವೈಲೇಬಲ್ ಇದೆ. ಇದರಲ್ಲಿ ನೀವೇನೇನು ಕಲಿತೀರಾ ಅಂದ್ರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಕಂಟೆಂಟ್ ರೈಟಿಂಗ್ ಇರ್ಬೋದು, ಅದೇ ರೀತಿ ಸರ್ಚ್ ಇಂಜಿನ್ ಬಗ್ಗೆ ಕಲಿತೀರಾ, SEO ಅಂತ ನಾವು ಕೇಳಿರ್ತೇವೆ, ಹೌದಾ? ಅದೇ ರೀತಿ ಇಮೇಲ್ ಮಾರ್ಕೆಟಿಂಗ್, ಬೇರೆ ಬೇರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಯೂಟ್ಯೂಬ್ ಆಗಿರಬಹುದು, ಇನ್ಸ್ಟಾಗ್ರಾಮ್ ಆಗಿರಬಹುದು, ಇದರಲ್ಲಿ ಏನು ಕರಿಯರ್ ಅನ್ನ ಮಾಡ್ತಾರೆ ಅದರ ಬಗ್ಗೆ ಕೋರ್ಸಸ್ ಅನ್ನ ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ಮಾಡಬಹುದು. ಓಕೆನಾ? ಈಗ ಪ್ರೊಫೆಷನಲ್ ಕೋರ್ಸಸ್ ಅಂತ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ, CA ಮಾಡ್ಬೇಕಾ, 4.5 ವರ್ಷ ಬೇಕು, CS ಮಾಡ್ಬೇಕಾ, 5 ವರ್ಷಗಳ ಕಾಲ ಬೇಕು, ಇಷ್ಟು ನಾನು ಯಾಕೆ ಇನ್ವೆಸ್ಟ್ ಮಾಡಬೇಕು, ಬೇಗ ನಾನು ಡಿಗ್ರಿ ಮಾಡ್ಕೊಂಡು ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಪ್ರೊಫೆಷನಲ್ ಕೋರ್ಸಸ್ಗೆ ಇರುವಂತಹ ಬೆಲೆನೇ ಬೇರೆ. ನೀವು CA ಆದ್ರೆ ನಿಮಗೆ ಸಿಗುವಂತಹ ಒಂದು ರೆಸ್ಪೆಕ್ಟೇ ಬೇರೆ, ನೀವು CS ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಸಿಗುವಂತಹ ರೆಸ್ಪೆಕ್ಟೇ ಬೇರೆ. ಆದ್ರಿಂದ ನೋಡಿ, ನೀವು ಸಿಂಪಲ್ ಡಿಗ್ರಿ ಮಾಡಬೇಕು ಅಂದ್ರೂ 3 ವರ್ಷಗಳು ಬೇಕೇ ಬೇಕು, 4-5 ವರ್ಷಗಳು ಹಾಗೆ ಆಗುತ್ತೆ, ಹೌದಾ? 3 ವರ್ಷ ನೀವು ಡಿಗ್ರಿ ಮಾಡಿಕೊಂಡು ಮುಂದೆ ನೀವು 2 ವರ್ಷ ಮಾಸ್ಟರ್ಸ್ ಮಾಡಬೇಕು ಅಥವಾ PhD ಮಾಡಬೇಕು. ಅದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಆ ಲೈನಿಗೆ ಹೋಗಿ, ಬೇಡ ಅಂತಲ್ಲ. ಬಟ್ ನೀವು ಟೈಮ್ ಅನ್ನ ಕನ್ಸಿಡರ್ ಮಾಡಿ ಪ್ರೊಫೆಷನಲ್ ಕೋರ್ಸಸ್ ಅನ್ನ ಸ್ಕಿಪ್ ಮಾಡೋದು ಮೂರ್ಖತನ ಅಂತ ನನಗೆ ಅನ್ಸುತ್ತೆ. ನಾವು ಇವಾಗ ಲೇಟ್ 30s ಅಲ್ಲಿ ನಾವು ಏನು ತಪ್ಪು ಮಾಡಿದೀವಿ ಅಂತ ರಿಯಲೈಸ್ ಮಾಡಿದಾಗ ನಾವು ನಿಮ್ಮ ತರಾನೇ 12th ಆದ್ಮೇಲೆ ಏನ್ ಥಿಂಕ್ ಮಾಡಿದ್ವಿ, CA ಮಾಡ್ಬೇಕಾ, CA ಮಾಡಕ್ಕೆ 5 ವರ್ಷ ಬೇಕು, 6 ವರ್ಷ ಬೇಕು. ಬಟ್ BCom ಮಾಡಿ, MCom ಮಾಡಿ ಅಥವಾ PhD ಮಾಡಿ ಆ ಲೈನಲ್ಲಿ ನಿಮಗೆ ಟೈಮ್ ಬೇಕೇ ಆಗುತ್ತೆ. ಬಟ್ ನೀವು CA ಮಾಡಿದ್ರಿ ಅಂದ್ರೆ ನಿಮಗೆ ಬೇಕಾಗುವ ಅಷ್ಟೇ ಟೈಮಲ್ಲಿ ನೀವು ಒಂದು ಹೆಚ್ಚು ಅರ್ನಿಂಗು ಕೂಡ ಮಾಡಬಹುದು, ಅದೇ ರೀತಿ ಜಾಸ್ತಿ ನೀವು ಕರಿಯರ್ ಅಲ್ಲಿ ಸೆಟಲ್ ಕೂಡ ಆಗಬಹುದು. ಓಕೆ? ಟೈಮ್ ಅನ್ನು ಒಂದೇ ಒಂದು ಟೈಮ್ ಅಥವಾ ಎಫರ್ಟ್ ಅನ್ನ ಕನ್ಸಿಡರ್ ಮಾಡಿ ಇದನ್ನ ಪ್ರೊಫೆಷನಲ್ ಕೋರ್ಸಸ್ ಅನ್ನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಓಕೆನಾ? ನೀವು ನಿಜವಾಗ್ಲೂ ನಿಮ್ಮ ಸ್ಟಡೀಸ್ ಅಲ್ಲಿ ಚೆನ್ನಾಗಿದ್ರೆ CA, CS, CMA, CFA, CFP ಅಥವಾ ಯಾವುದೇ ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ಕೋರ್ಸ್ಗಳನ್ನ ಖಂಡಿತವಾಗಿಯೂ ಮಾಡಿ. ಅರ್ಥ ಆಯ್ತಾ? ಈಗ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅನ್ನ, ಇದಕ್ಕೆ ಪ್ರತಿಯೊಂದಕ್ಕೂ ಇನ್ಸ್ಟಿಟ್ಯೂಟ್ಸ್ ಅನ್ನ ಹೇಳಿದ್ರೆ ಯಾರು ಪ್ರೊವೈಡ್ ಮಾಡ್ತಾರೆ ಅಂತ. ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬಂದಾಗ ಸ್ಪೆಷಲೈಸ್ಡ್ ಒಂದು ಸೆಂಟ್ರಲ್ ಬಾಡಿ ಅಂತ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ CA ಅಂತ ಬಂದಾಗ ನಾನೇನ್ ಹೇಳಿದೆ ನಿಮ್ಗೆ, ಇಂಡಿಯನ್ ಚಾರ್ಟೆಡ್ ಅಕೌಂಟೆಂಟ್ಸ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು. ಅದೇ ರೀತಿ CS ಅಂತ ಬಂದಾಗ ICSI ಅಂದ್ರೆ ಇಂಡಿಯನ್ ಕಂಪನಿ ಸೆಕ್ರೆಟರೀಸ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಇವರು ಪ್ರೊವೈಡ್ ಮಾಡ್ತಾರೆ. ಆ ರೀತಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬಂದಾಗ ಒಂದು ಸೆಂಟ್ರಲೈಸ್ ಇನ್ಸ್ಟಿಟ್ಯೂಟ್ ಅಂತ ಇಲ್ಲ, ಬಟ್ ಗೂಗಲ್ ಆಗಿರಬಹುದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಒಂದು ಪ್ಲಾಟ್ಫಾರ್ಮ್ಸ್ ಏನಿದೆ ಅವರು ಇಲ್ಲಿ ಕೋರ್ಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಆ ಕೋರ್ಸಸ್ ಅಲ್ಲಿ ನಿಮಗೆ ಚೆನ್ನಾಗಿ ಕಲಿಯೋದಕ್ಕೆ ಅಂದ್ರೆ ಎಕ್ಸ್ಪರ್ಟ್ಸ್ ಕೂಡ ಇರ್ತಾರೆ. ಆ ಒಂದು ಕೋರ್ಸಸ್ ಸರ್ಟಿಫಿಕೇಟಿಗೆ ಗ್ಲೋಬಲಿ ಬೆಲೆ ಕೂಡ, ಅಂದ್ರೆ ಒಂದು ರೆಕಗ್ನಿಷನ್ ಕೂಡ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಥರ್ಡ್ ನಾ ಹೇಳಿದೆ ನಿಮಗೆ, ಒಂದು ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್, ಒಂದು ನೀವು ಈಗ ನಾನು ಹೇಳಿದಂತಹ ಪ್ರೊಫೆಷನಲ್ ಕೋರ್ಸಸ್ ಅನ್ನ ಮಾಡಬಹುದು, ಅಥವಾ ನೀವೇನ್ ಮಾಡಬಹುದು, ಸ್ಕಿಲ್ ಬೇಸ್ಡ್ ಅಂಡ್ ಒಕೇಶನಲ್ ಕೋರ್ಸಸ್ ಅನ್ನ ಕೂಡ ಮಾಡಬಹುದು. ಸ್ಕಿಲ್ಡ್ ಬೇಸ್ ಅಂದ್ರೆ ಏನು, ಟ್ಯಾಲಿ, GST, ಎಕ್ಸೆಲ್ ಈ ರೀತಿಯ ಕೋರ್ಸ್, ಟ್ಯಾಲಿಯಲ್ಲಿ, GST ಅಲ್ಲಿ, ಎಕ್ಸೆಲ್ ಅಲ್ಲಿ ನೀವು ಕೋರ್ಸಸ್ ಅನ್ನ ಮಾಡಬಹುದು. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂಡ್ ಕಲ್ನರಿ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನ ನೀವು ಆಸ್ ಅ ಡಿಗ್ರಿ
ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ 3 ವರ್ಷದ 4 ವರ್ಷದ ಗ್ರ್ಯಾಜುಯೇಷನ್ ಅಂಡರ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಅಂತಲೂ ಮಾಡ್ಬೋದು, ಅಥವಾ ಕೆಲವೊಂದು ಸ್ಕಿಲ್ ಬೇಸ್ಡ್ ಒಕೇಜನಲ್ ಕರಿಯರ್ಸ್ ಅಂದರೆ ಒಂದು ಚಿಕ್ಕ ಪುಟ್ಟ ಕೋರ್ಸ್ಗಳಿರುತ್ತೆ 6 ಮಂತ್ಸ್ 12 ಮಂತ್ಸ್ ಕೋರ್ಸಸ್ಸು, ಅದನ್ನು ಮಾಡಿಕೊಂಡು ಕೂಡ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡಿಕೊಂಡು ಕೂಡ ನೀವು ಕರಿಯರನ್ನು ಮಾಡಬಹುದು ಆಫ್ಟರ್ 12th. ಅದೇ ರೀತಿ ಏವಿಯೇಷನ್ ಆ್ಯಂಡ್ ಕೆಬಿನ್ ಕ್ರೂ ಅಂದರೆ ಏನು, ನೀವೇನಂತೀರಾ ಗಗನ ಸಖಿಯರಾಗಿರ್ತಾರೆ, ಹೌದಾ, ಏವಿಯೇಷನಲ್ಲಿ ಅಥವಾ ಗಗನ ಸಖಿಯಾಗಿ ಕೆಲಸ ಮಾಡ್ತಿರ್ತಾರೆ. ಬೋತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ಬರಿಗೂ ಕೂಡ ನೀವೇನು ಮಾಡಬಹುದು, ಏರ್ ಹೋಸ್ಟೆಸ್ ಆಗಿ ಗಗನ ಸಖಿಯಾಗಿ ಗರ್ಲ್ಸಿಗೆ ಇಲ್ಲಿ ಅಪಾರ್ಚುನಿಟಿ ಇರುತ್ತೆ. ಅದೇ ರೀತಿ ಬಾಯ್ಸ್ ಕೂಡ ಈ ಒಂದು ಫೀಲ್ಡಲ್ಲಿ ಕರಿಯರನ್ನು ಮಾಡ್ತಾರೆ. ಅದೇ ರೀತಿ ಗ್ರಾಫಿಕ್ ಡಿಸೈನ್ ಅಲ್ಲಿ ಮಾಡಬಹುದು ನೀವು, ಹೌದಾ. ಕಂಟೆಂಟ್ ರೈಟಿಂಗ್ ಅಂದ್ರೆ ನೀವು ಒಂದು ಕ್ರಿಯೇಟಿವ್ ಆಗಿ ಬರೀತಿದ್ರಿ ಅಂದ್ರೆ, ಕಂಟೆಂಟ್ ಅನ್ನ ಬರೀತಾ ಇದ್ರೆ ಅದರಲ್ಲಿಯೂ ಕೂಡ ಕರಿಯರನ್ನು ನೀವು ಮಾಡಬಹುದು. ನಿಮಗೆ ಈ ಎಲ್ಲ ಕರಿಯರಿನ ನಾವು ಅಪಾರ್ಚುನಿಟೀಸ್ ಅನ್ನ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಬ್ರೀಫ್ ಆಗಿ ಅಂದರೆ ಜಸ್ಟ್ ಐಡಿಯಾ ಕೊಡ್ತಾ ಇದ್ದೀನಿ. ನಮಗೆ ಯಾವುದೋ ಒಂದು ಆಪ್ಷನ್ ಬಗ್ಗೆ ಇನ್ ಡಿಟೇಲ್ ಬೇಕು ಅಂತ ನಿಮಗೆ ಅನಿಸಿದ್ರೆ ಅದರ ಬಗ್ಗೆ ನೀವು ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ. ಆ ಒಂದು ಫೀಲ್ಡಲ್ಲಿ ಇರುವಂತಹ ಕರಿಯರ್ ಬಗ್ಗೆ ನಾನು ನಿಮಗೆ ಖಂಡಿತವಾಗಿಯೂ ಇನ್ ಡಿಟೇಲ್ ಆಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಹೇಗೆ ಗೊತ್ತಾ, ಈಗ ನನಗೆ CA ಬಗ್ಗೆ ಇನ್ ಡಿಟೇಲ್ ನಾಲೆಜ್ ಕೊಡಿ ಮ್ಯಾಮ್, CS ಬಗ್ಗೆ, ಅಥವಾ ನೀವು ಅನ್ಬಹುದು ಏವಿಯೇಷನ್, ಕೆಬಿನ್ ಕ್ರೂ, ಯಾವುದು ಇರ್ಬೋದು. ನೀವು ಇನ್ ಡಿಟೇಲ್ ಯಾವುದ್ರ ಬಗ್ಗೆ ಬೇಕೋ ಅದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾವುದಕ್ಕೆ ಅತಿ ಹೆಚ್ಚು ಕಮೆಂಟ್ಸ್ ಬರುತ್ತೋ ಅದ್ರ ಬಗ್ಗೆ ನಾವು ಡೆಫಿನೆಟ್ಲಿ ವಿಡಿಯೋನ ಮಾಡೋಣ. ಅದಾದಮೇಲೆ ಗವರ್ಮೆಂಟ್ ಜಾಬ್ ಅಲರ್ಟ್ಸ್ ಆಫ್ಟರ್ 12th ಅಂದರೆ ನೋಡಿ, ಒಂದು ನಾನು ನಿಮ್ಗೆ ಹೇಳಿದೆ, ನೀವು ಡಿಗ್ರಿ ಮಾಡಬಹುದು, ನೀವು ಪ್ರೊಫೆಷನಲ್ ಕೋರ್ಸಸ್ ಮಾಡಬಹುದು, ಅಥವಾ ನೀವು ಒಕೇಶನಲ್ ಕರಿಯರ್ ಕೋರ್ಸಸ್ನ ಹೇಳಿದಾಗೆ ಮಾಡಬಹುದು, ಅಥವಾ ನೀವು ಡೈರೆಕ್ಟ್ ಆಗಿ ಜಾಬಿಗೆ ಹೋಗಬೇಕು ಆಫ್ಟರ್ 12th ಅಂದರೆ SSC ನೋಡಿ SSC CHSL ಅಂದರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇರುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ಏನ್ ಮಾಡ್ತಾ ಇರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ಶಾರ್ಟ್ ಹೇಳೋದಾದ್ರೆ ಕ್ಲರ್ಕ್ ಆಗಿ ನೀವು 12th ಮೇಲೆ ಏನೋ ಅಪಾಯಿಂಟ್ಮೆಂಟ್ಸ್ ಇರುತ್ತೆ, ಹೌದಾ. ಇಂಡಿಯನ್ ಪೋಸ್ಟ್ ಅಲ್ಲಿ, ಅದೇ ರೀತಿ ರೈಲ್ವೆಯಲ್ಲಿ, ಅದೇ ರೀತಿ ಡಿಫೆನ್ಸ್ ಅಲ್ಲಿ, ಅದೇ ರೀತಿ ಬ್ಯಾಂಕಿಂಗ್ ಅಲ್ಲಿ 12th ಆದ್ಮೇಲೆ ಯಾವ ಪೋಸ್ಟ್ ಇರುತ್ತೆ ಅದನ್ನ ನೀವು ಇನ್ ಡಿಟೇಲ್ ರಿಸರ್ಚ್ ಅನ್ನ ಮಾಡಿ ಅಲ್ಲೂ ಕೂಡ ಕರಿಯರ್ ಅನ್ನ ಮಾಡ್ಕೊಳ್ಬಹುದು. ಓಕೆನಾ. ಪ್ರತಿಯೊಂದು ಫೀಲ್ಡ್ ಅಲ್ಲೂ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಇರ್ಬೋದು, ಇಂಡಿಯನ್ ಪೋಸ್ಟ್ ಅಲ್ಲಿ, ರೈಲ್ವೆಯಲ್ಲಿ, ಡಿಫೆನ್ಸ್ ಅಲ್ಲಿ, ನಾನು ಇಲ್ಲಿ NDA ಗ್ರೂಪ್ Y ಅಂತ ಅಂದ್ರೆ ಡಿಫೆನ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಗೊತ್ತಾ, ಕೆಲವೊಂದು ಪೋಸ್ಟಿಗೆ ಸೈನ್ಸ್ ಸಬ್ಜೆಕ್ಟ್ಸ್, ಮ್ಯಾಥ್ಸ್ ಅಥವಾ ಸೈನ್ಸ್ ಸಬ್ಜೆಕ್ಟ್ಸ್ ಬೇಕೇ ಬೇಕು ಅಂತ ಕಂಪಲ್ಷನ್ ಇರುತ್ತೆ. ಕೆಲವೊಂದರಲ್ಲಿ ಅಷ್ಟೇ ಕಾಮರ್ಸ್ ಅವರಿಗೆ ಓಪನ್ ಇರುತ್ತೆ ನೀವು ಅಪ್ಲೈ ಮಾಡೋದಕ್ಕೆ. ಸೊ ಅದನ್ನ ನೋಡ್ಕೊಂಡು ಡಿಫೆನ್ಸ್ ಅಲ್ಲಿ ಅಪ್ಲೈ ಮಾಡ್ಬೋದು. ಬ್ಯಾಂಕಿಂಗ್ ಅಲ್ಲಿಯೂ ಕೂಡ ಕೆಲವೊಂದು ಪೋಸ್ಟ್ ಆಫ್ಟರ್ ಡಿಗ್ರಿ ಇರುತ್ತೆ. ಈಗ ಬಹಳಷ್ಟು ಪೋಸ್ಟ್ ಅನ್ನ ಆಫ್ಟರ್ ಡಿಗ್ರಿನೇ ಮಾಡಿದ್ದಾರೆ. ಅದಕ್ಕಾಗಿ ಯಾವಾಗ ಅಲ್ಲಿ ಓಪನಿಂಗ್ಸ್ ಬರುತ್ತೆ ನೀವು ನೋಡ್ತಾ ಇರಬೇಕು. ಓಕೆ. ಸೊ ಇಂಡಿಯನ್ ಪೋಸ್ಟ್ ಅಲ್ಲಿ, ರೈಲ್ವೆಯಲ್ಲಿ ಆಫ್ಟರ್ 12th ನೀವು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಂದ್ರೆ ಡೈರೆಕ್ಟ್ ಅಪ್ಲೈ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಥ್ರೂ ಕೂಡ ನಿಮ್ಮ ಕರಿಯರ್ ಅನ್ನ ಮಾಡ್ಕೊಳ್ಬಹುದು. ಇಫ್ ನೀವು ಮುಂದೆ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಒಂದು ಜಾಬಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಈ ಆಪ್ಷನ್ಸ್ ಕೂಡ ನಿಮ್ಮ ಹತ್ರ ಇದೆ. ಓಕೆನಾ. ಸೊ ಟಿಪ್ಸ್ ಏನು, ನಾ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಆದ್ರೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಆ ಒಂದು ವಿಡಿಯೋನ ನೋಡಿದ್ರೆ ಇನ್ ಡಿಟೇಲ್ ನಿಮಗೆ ಗೊತ್ತಾಗುತ್ತೆ. ನೋ ಯುವರ್ ಇಂಟ್ರೆಸ್ಟ್ ಅಂಡ್ ಗೋಲ್ಸ್. ನೀವು ನಿಮ್ಮ ಇಂಟ್ರೆಸ್ಟ್ ಏನಿದೆ, ಗೋಲ್ಸ್ ಏನ್ ನೋಡ್ಕೋಬೇಕು. ಡೋಂಟ್ ಬ್ಲೈಂಡ್ಲಿ ಫಾಲೋ ಅದರ್ಸ್. ನನ್ನ ಫ್ರೆಂಡು, ನಾವು ಒಂದೇ ಬಸ್ಸಿಗೆ ಬರ್ತೀವಿ, ಒಂದೇ ಊರಿಂದ ಬರ್ತೀವಿ, ಅದಕ್ಕಾಗಿ ನಾವು ಇಬ್ರು ಒಂದೇ ಕಾಲೇಜಿಗೆ, ಒಂದೇ ಕ್ಲಾಸ್ಗೆ ಅಡ್ಮಿಷನ್ ತಗೊಳ್ತೀವಿ ಅಂತ ಅಲ್ಲ. ನಾನು ಊರ್ ಬಿಟ್ಟು ಹೋಗೋಕ್ಕಾಗಲ್ಲ, ಅಥವಾ ನಮ್ಮ ಅಪ್ಪ ಅಮ್ಮನ ಬಿಟ್ಟು ದೂರ ಇದ್ದು ನನಗೆ ಅಭ್ಯಾಸ ಇಲ್ಲ, ಇಂತಹ ಒಂದು ಇಮೋಷನಲ್ ವಿಷಯಗಳಿಂದ ನೀವು ಕರಿಯರ್ ಅನ್ನ ಥಿಂಕ್ ಮಾಡೋದಲ್ಲ. ಬೋಲ್ಡ್ ಸ್ಟೆಪ್ಸ್ ಅನ್ನು ತಗೊಳ್ಬೇಕು ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋಕೆ. ಟ್ರ್ಯಾಕ್ ಯುವರ್ ಫ್ಯೂಚರ್ ಜಾಬ್ ಟ್ರೆಂಡ್ಸ್ ಅಂದ್ರೆ ಇವಾಗ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್, ಈಗ ಏನ್ ಫ್ಯೂಚರ್ ಟ್ರೆಂಡ್ ಇದೆ ಅದನ್ನ ನೋಡ್ಕೊಂಡು ಯಾವುದಕ್ಕೆ ಹೆಚ್ಚು ಒಂದು ಆಪ್ಷನ್ಸ್ ಇದೆ ಅಥವಾ ಯಾವುದಕ್ಕೆ ಹೆಚ್ಚು ಅಪಾರ್ಚುನಿಟೀಸ್ ಇದೆ, ಓಕೆ, ಅದನ್ನ ನೋಡಿ ಕರಿಯರ್ ಅನ್ನ ಮಾಡ್ಕೊಳ್ಬೇಕು. ಕಂಬೈನ್ಡ್ ಡಿಗ್ರಿ ಪ್ಲಸ್ ಪ್ರಾಕ್ಟಿಕಲ್ ಸ್ಕಿಲ್ಸ್. ನಿಮ್ಮ ಡಿಗ್ರಿಯ ಜೊತೆಗೆ ನಿಮ್ಮ ಪ್ರಾಕ್ಟಿಕಲ್ ಸ್ಕಿಲ್ಸ್ ಅನ್ನ ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ. ಈ ರೀತಿ ನೀವೇನ್ ಮಾಡಬೇಕು, ನಿಮ್ಮ ಕರಿಯರ್ ಅನ್ನ ಬೆಳೆಸ್ಕೊಳ್ಳೋದಕ್ಕೆ, ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ನಾನು ಏನು ಕೊಡ್ತಾ ಇದ್ದೀನಲ್ಲ, ಈ ಒಂದು ಪ್ಲಾಟ್ಫಾರ್ಮ್ಸ್ ಏನಿದೆ, ಓಕೆ, ಈ ಒಂದು ಪ್ಲಾಟ್ಫಾರ್ಮ್ಸ್ ನಿಮಗೆ ಬೇರೆ ಬೇರೆ ರೀತಿಯ ಇಂಟರ್ನ್ಶಿಪ್ ಆಗಿರ್ಬೋದು, ಕೋರ್ಸಸ್ ಅನ್ನ ಆನ್ಲೈನ್ ಪ್ರೊವೈಡ್ ಮಾಡುತ್ತೆ. ಈ ಒಂದು ಪ್ಲಾಟ್ಫಾರ್ಮಿಗೆ ನೀವು ಹೋದ್ರೆ, ಓಕೆ, ಇಲ್ಲೊಂದು ಫಾರ್ ಎಕ್ಸಾಂಪಲ್ ಸ್ಕಿಲ್ಸ್ ಶೇರ್ ಅಂತ ಇದೆ, ಓಕೆ, ಅದೇ ರೀತಿ ಕೋರ್ಸೆರಾ ಅಂತ ಇದೆ, ಓಕೆ, ಈ ಒಂದು ಗೂಗಲ್ ಸ್ಕಿಲ್ ಶಾಪ್ ಅಂತ ಇದೆ. ಇದನ್ನ ನೀವು ಸರ್ಚ್ ಮಾಡಿ ನೋಡಿದರೆ, ಓಕೆ, ನೀವು ಇಂಟರ್ನೆಟ್ ಅಲ್ಲಿ ನಿಮಗೆ ಯೂಸ್ ಆಗುವಂತ ಕಂಟೆಂಟ್ ಅನ್ನು ನೋಡಿದರೆ ನಿಜವಾಗ್ಲೂ ನೀವು ಗ್ರೋ ಆಗಬಹುದು. ಈ ಒಂದು ಪ್ಲಾಟ್ಫಾರ್ಮ್ಸ್ಗೆ ಹೋಗಿ ನೀವು ಬೇರೆ ಬೇರೆ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಮಾಡ್ಕೊಳ್ಬೇಕು. ಅದು ನಿಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಕರಿಯರ್ ಪಾತ್ ಇಲ್ಲಿ ಒಂದು ಕಂಪ್ಯಾರಿಸನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಡಿಗ್ರಿ ಅಂತ ಬಂದಾಗ BA, BBA,
ಈ ರೀತಿ ಕರಿಯರ್ಸ್ ಇದೆ. ತುಂಬಾ ಆಪ್ಷನ್ಸ್ ಅನ್ನ ಕೊಟ್ಟಿದ್ದೀನಿ. ಲಾಸ್ಟ್ ಅಲ್ಲಿ ಒಂದು ಕನ್ಕ್ಲೂಷನ್ ಅಂತ ಇಲ್ಲಿ ಒಂದು ಎರಡೆರಡೇ ನಾನು ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. ಪ್ರೊಫೆಷನ್ ಅಂತ ಬಂದಾಗ CA CSA CFA ಮಾಡಬಹುದು. ಅದೇ ರೀತಿ ಸ್ಕಿಲ್ ಬೇಸ್ಡ್ ಅಂತ ಬಂದಾಗ ಟ್ಯಾಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಮಾಡಬಹುದು. ಜಾಬ್ಸ್ ಅಂತ ಬಂದಾಗ ಗವರ್ಮೆಂಟ್ ಜಾಬ್ಸ್ ಅಂತ ಬಂದಾಗ SSC ರೈಲ್ವೇಸ್ ಅಲ್ಲಿ ನೀವು ಆಫ್ಟರ್ 12th ಡೈರೆಕ್ಟ್ ಆಗಿ ಕೂಡ ಕರಿಯರ್ ಅನ್ನ ಮಾಡ್ಕೊಳ್ಬಹುದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕೊಟ್ಟು. ಅರ್ಥ ಆಯ್ತಾ? ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆದಷ್ಟು ಶೇರ್ ಮಾಡಿ. ಅದೇ ರೀತಿ ಕಮೆಂಟ್ ಅಲ್ಲಿ 100% ನೀವು ವಿಡಿಯೋಸ್ ಅನ್ನು ನೋಡ್ತಾ ಇದ್ದೀರಾ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಯಾವ ಒಂದು ಆಪ್ಷನ್ ಬಗ್ಗೆ, ಕರಿಯರ್ ಆಪ್ಷನ್ ಬಗ್ಗೆ ಇನ್ ಡಿಟೇಲ್ ಬೇಕು ಅನ್ನೋದನ್ನ. ಆ ಒಂದು ರೀತಿ ನಾನು ವಿಡಿಯೋವನ್ನ ಮಾಡ್ತೀನಿ. ಅರ್ಥ ಆಯ್ತಾ? ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.